ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಈ ವಿಡಿಯೋ ಬಂದುಬಿಟ್ಟು ಇವತ್ತು ರೆಕಾರ್ಡ್ ಮಾಡಿದ್ದಲ್ಲ, ಇದು ತುಂಬ ಲಾಂಗ್ ಬ್ಯಾಕ್, ಲೈಕ್ ಆಲ್ಮೋಸ್ಟ್ 1 ಮಂತ್ ಆಯಿತು ಅಂತ. ಬಟ್ ಇದನ್ನು ಪೋಸ್ಟ್ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಿದ್ದೀನಿ, ಬೇಜಾರಾಗಬೇಡಿ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಒಂದು ಮೇಕಪ್ ಲುಕ್ಕನ್ನು ತೋರಿಸ್ತೀನಿ. ನಾರ್ಮಲಾಗಿ ನಾವು ವೀಡಿಯೋಸ್ಗಳಲ್ಲಿ ಮೇಕಪ್ ಲುಕ್ಸ್ ಎಲ್ಲ ನೋಡ್ತಾ ಇರ್ತೀವಲ್ವ, ಸೊ ಅವೆಲ್ಲ ಎಷ್ಟು ಹೆವಿ ತೋರಿಸ್ತಾರೆ ಅಂತಂದರೆ ಆ್ಯಕ್ಚುಲಿ ಆ ಥರ ಮೇಕಪ್ ಹಾಕ್ಕೊಂಡು ಎವ್ರಿ ಡೇ ಅಥವಾ ಯಾವುದೋ ಸಿಂಪಲ್ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ. ಲೈಕ್ ಬ್ರೈಡಲ್ ಏನಾದರೂ ಮದುವೆ ಫಂಕ್ಷನ್ಗೆ ಅಥವಾ ನಮ್ಮ ಓನ್ ರಿಲೇಟಿವ್ಸ್ ಫಂಕ್ಷನ್ಗೆ ನಾವು ಅಷ್ಟು ಚೆನ್ನಾಗಿ ರೆಡಿ ಆದರೆ ಚೆನ್ನಾಗಿರುತ್ತೆ. ಬಟ್ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸೋದೇನು ಅಂತಂದರೆ ವೆರಿ ಸಿಂಪಲ್ಲಾಗಿ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡಿಕೊಂಡು ಸ್ಮಾಲ್ ಫಂಕ್ಷನ್ಸ್ಗೆಲ್ಲ ಹೋಗ್ಬೋದು. ಆ್ಯಂಡ್ ಲೈಕ್ ಬರ್ಡೇ ಫಂಕ್ಷನ್ ಆಗಿರ್ಬೋದು, ಈ ಥರ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇರುತ್ತಲ್ಲ, ಈ ಥರ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಕಾಣುತ್ತೆ. ಆ್ಯಂಡ್ ಇವತ್ತು ನಾನು ತೋರಿಸಿರೋ ಪ್ರಾಡಕ್ಟ್ಸ್ ಎಲ್ಲ ಕೂಡ ಕಡಿಮೆ ಬಜೆಟಲ್ಲಿ ನಾನು ಪರ್ಚೇಸ್ ಮಾಡಿರೋಂಥ ಪ್ರಾಡಕ್ಟ್ಸ್ ಆಗಿರುತ್ತೆ. ಆ್ಯಂಡ್ ಇವಾಗ ನೀವು ನೋಡಿರೋ ಮಾಯ್ಶ್ಚರೈಸರ್ ಬಂದುಬಿಟ್ಟು ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರೋಂಥ ಮಾಯ್ಶ್ಚರೈಸರ್. ಆ್ಯಂಡ್ ಈ ಥರ ಒಂದು ಕುಷನ್ ತೊಗೋಬೇಕಾಗತ್ತೆ. ಲೈಕ್ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅಂತಂದರೆ ಬ್ಯೂಟಿ ಬ್ಲೆಂಡರು ಚೆನ್ನಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಚೆನ್ನಾಗಿ ಮೇಕಪ್ ಕೂಡ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಇದು ಲ್ಯಾಕ್ಮೆ ಫೌಂಡೇಶನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಲೈಕ್ ವೈಟಿಶ್ ಆಗಿನೂ ಜಾಸ್ತಿ ಇಲ್ಲ, ಹಾಗೆ ಡಲ್ಲಾಗಿ ಕೂಡ ಜಾಸ್ತಿ ಇಲ್ಲ. ಇದು ಒಂದು ಚೆನ್ನಾಗಿ ಲೈಕ್ ಫ್ರೆಶ್ ಲುಕ್ಕಾಗಿ ಈಗ ತಾನೇ ಎದ್ದು ರೆಡಿಯಾಗಿ ಬಂದಿದ್ದಾರೆ ಅನ್ನೋ ಥರ ಒಂದು ಫ್ರೆಶ್ ಲುಕ್ ಕೊಡುತ್ತೆ. ಹಾಗಾಗಿ ಇದು ನನಗೆ ತುಂಬ ಇಷ್ಟ ಆಯಿತು. ನೀವೇ ವ್ಯತ್ಯಾಸ ನೋಡ್ತಿರ್ಬೋದು. ಆ್ಯಂಡ್ ಇದು ಮುಖದ ಮೇಲೆ ಇರುವಂಥ ಆಯಿಲಿನೆಸ್ಸನ್ನು ಎಲ್ಲ ಕೂಡ ರೆಡ್ಯೂಸ್ ಮಾಡುತ್ತೆ. ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಲ್ಯಾಕ್ಮೆ ಫೌಂಡೇಶನ್ ನನಗೆ ಫಸ್ಟ್ ಟೈಮ್ ತುಂಬ ಇಷ್ಟ ಆಗಿರೋದು. ಯೂಶ್ವಲಿ ನಾನು ಲ್ಯಾಕ್ಮೆ ಪ್ರಾಡಕ್ಟ್ಸ್ ತುಂಬ ಕಡಿಮೆ ಯೂಸ್ ಮಾಡ್ತೀನಿ, ಬಟ್ ಇದು ತುಂಬ ಇಷ್ಟ ಆಗಿದೆ. ಈ ಫೌಂಡೇಶನ್ ಲಿಂಕ್ ಏನಾದರೂ ನಿಮ್ಗೆ ಬೇಕು ಅಂತಂದರೆ ಕಮೆಂಟಲ್ಲಿ ಕೇಳಿ, ಖಂಡಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಅಂತ. ಇದು ಫೌಂಡೇಶನ್ ಥರನೇ ಅನ್ನಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಲೈಟ್ ವೆಯ್ಟ್ ಆಗಿತ್ತು. ನಂತರ ಐಬ್ರೋಸನ್ನು ಸೆಟ್ ಮಾಡಿಕೊಂಡೆ. ಇದು ಕೂಡ ಜಸ್ಟ್ 10 ರೂಪೀಸ್ ಐಬ್ರೋ ಪೆನ್ಸಿಲ್. ನಾನು ಇದರಲ್ಲಿ ಯಾವುದೇ ರೀತಿಯ ಕಾಸ್ಟ್ಲಿ ಪ್ರಾಡಕ್ಟ್ಸನ್ನು ತೋರಿಸಿ ನೀವು ಸ್ಮಾಲ್ ಫಂಕ್ಷನ್ಗೆ ರೆಡಿಯಾಗಿ ಅಂತ ಹೇಳ್ತಾ ಇಲ್ಲ. ಸಿಂಪಲ್ಲಾಗಿ ನಿಮ್ಮ ಹತ್ರ ಇರುವಂತಹ ಪ್ರಾಡಕ್ಟ್ಸಿಂದ ನೀವು ರೆಡಿ ಆಗ್ಬೋದು. ಆ್ಯಂಡ್ ನನಗೆ ಈ ಲಿಪ್ಸ್ಟಿಕ್ ಶೇಡ್ ತುಂಬಾ ಇಷ್ಟ ಆಯಿತು, ಬ್ರೌನ್ ಕಲರ್. ಲೈಕ್ ನಾವು ಕಡಿಮೆ ಮೇಕಪ್ ಮಾಡಿ ಲಿಪ್ಸ್ಟಿಕ್ ಮಾತ್ರ ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಾವು ಚೂಡಿದಾರು ಡಾರ್ಕ್ ಕಲರ್ಸ್ ಚೂಡಿದಾರ್ಸ್ ಈ ಥರ ಎಲ್ಲ ಹಾಕಿದಾಗ ತುಂಬ ಸೂಪರಾಗಿ ಕಾಣುತ್ತೆ ಈ ಲಿಪ್ಸ್ಟಿಕ್. ಇದೇ ಲಿಪ್ಸ್ಟಿಕ್ ಜೊತೆಯಲ್ಲಿ ನಾನು ಸ್ವಲ್ಪ ಐ ಶ್ಯಾಡೋ ಥರ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಚೀಕ್ ಟಿಂಟ್ ಕೂಡ ತುಂಬಾ ಇಂಪಾರ್ಟೆಂಟು. ಲೈಕ್ ನಮ್ಮ ಚೀಕ್ ಸ್ವಲ್ಪ ಪಿಂಕಾಗಿ ಹೈಲೈಟಾಗಿ ಕಾಣೋಕ್ಕೆ ಈ ಥರ ಚೀಕ್ ಟಿಂಟನ್ನು ಇದೇ ಲಿಪ್ಸ್ಟಿಕನ್ನು ಯೂಸ್ ಮಾಡಿಕೊಂಡು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಮ್ಯಾಚ್ ಆಗುವಂತಹ ಹೇರ್ ಸ್ಟೈಲ್ ನೀವು ಮಾಡಿಕೊಂಡು ಆ್ಯಂಡ್ ಡ್ರೆಸ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲಿ ಐಲೈನರ್ ಕೂಡ ಅಪ್ಲೈ ಮಾಡಿಲ್ಲ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೈಲೈಟಾಗಿ ಕಾಣ್ತಿದೆ ಅಂತ. ಈ ಥರ ಸಿಂಪಲ್ ಲುಕ್ಕು ನಾವು ಕ್ರಿಯೇಟ್ ಮಾಡಿಕೊಂಡು ಸ್ಮಾಲ್ ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಆಗ್ಬೋದು. ತುಂಬ ಚೆನ್ನಾಗಿದೆ ಅಲ್ವಾ? ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಲುಕ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ಲುಕ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಹೇಗಿದೆ ಏನು ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.